ಎಲ್ರಿಗೂ ನಮಸ್ಕಾರಗಳು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಥವಾ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಹಾಗೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ಅಧಿಕೃತವಾಗಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದೂ ಸಹ ಕರೆಯಲಾಗ್ತದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಈ 7 ಜಿಲ್ಲೆಗಳಲ್ಲಿ ಆಚರಿಸಲಾಗ್ತಕ್ಕಂಥ ವಾರ್ಷಿಕ ಹಬ್ಬ ಇದಾಗಿದೆ. ಭಾರತ 1947ರ ಆಗಸ್ಟ್ 15ರಂದು ಸ್ವತಂತ್ರಗೊಂಡು ಸಂಭ್ರಮದಲ್ಲಿದ್ದರೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಮಾತ್ರ ಆ ಖುಷಿ ಇರಲಿಲ್ಲ. ತನ್ನ ಸ್ವಾತಂತ್ರ್ಯಕ್ಕೆ ಈ ಪ್ರಾಂತ್ಯದ ಜನ ಮತ್ತೊಂದು ವರ್ಷ ಹೋರಾಡಬೇಕಾಯಿತು. ಅಂದರೆ 1948ರ ಸೆಪ್ಟೆಂಬರ್ 17ರ ತನಕ. ಯಾಕಂದರೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶವು ನಿಜಾಮನ ಆಳ್ವಿಕೆಯಲ್ಲಿ ಇತ್ತು. ಆಗಿನ ಹೈದರಾಬಾದ್ ರಾಜ್ಯ ಕಲಬುರಗಿ, ಬೀದರ್, ರಾಯಚೂರು, ಹೈದರಾಬಾದ್, ನಿಜಾಮಾಬಾದ್, ವಾರಂಗಲ್, ಮಹಾರಾಷ್ಟ್ರದ ಪರವಣಿ, ನಾಂದೇಡ, ಉಸ್ಮಾನಾಬಾದ್, ಔರಂಗಾಬಾದ್ ಸೇರಿ ಒಟ್ಟು 16 ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿತ್ತು. ಆಸಿಫ್ ಜಾಹಿ ಮನೆತನದ ಮೀರ್ ಉಸ್ಮಾನ್ ಅಲಿ ಖಾನ್ ಜಂಗ್ ಬಹದ್ದೂರ್ ಈ ಮನೆತನದ ಕೊನೆಯ ದೊರೆ ಆಗಿದ್ದು, ಇವರ ಆಡಳಿತದಲ್ಲಿನ ವಿಧ್ವಂಸಕ ಕೃತ್ಯವು ಹೈದರಾಬಾದ್ ಪ್ರಾಂತ್ಯದ ಜನ ಇವರ ಆಡಳಿತದ ವಿರುದ್ಧ ಕೆರಳುವಂತೆ ಮಾಡಿತ್ತು. ಹಾಗೆ ಹೈದರಾಬಾದ್ ರಾಜ್ಯದಲ್ಲಿ ರಜಾಕಾರರು ಎಂಬ ಅರೆ ಸೈನಿಕ ಪಡೆ ಮತ್ತು ಹೋಮ್ ಗಾರ್ಡ್ ಅಂಥೇಳಿ ಇವತ್ತೇನು ಕರಿತೀವಲ್ಲ ಆ ರೀತಿಯ ಕಾರ್ಯವನ್ನು ರಜಾಕಾರರು ನಿರ್ವಹಿಸ್ತಾ ಇದ್ದರು. ರಜಾಕಾರರು ಇದೊಂದು ಪರ್ಷಿಯನ್ ಭಾಷೆಯ ಪದವಾಗಿದ್ದು ಸ್ವಯಂ ಸೇವಕ ಎಂಬ ಅರ್ಥವನ್ನು ಕೊಡ್ತದೆ. ಇದರ ಮುಖ್ಯಸ್ಥನಾಗಿರ್ತಕ್ಕಂಥವರು ಕಾಸಿಮ್ ರಜ್ವಿ. ಇವರು ನಿಜಾಮನ ಮಾತನ್ನು ಕೇಳಿ ಹೈದರಾಬಾದ್ ಪ್ರಾಂತ್ಯದಲ್ಲಿ ಭಯೋತ್ಪಾದಕ ಕೃತ್ಯವನ್ನು ಎಸಗಿ ಆ ಹೈದರಾಬಾದ್ ಪ್ರಾಂತ್ಯದ ಜನರಿಗೆ ಕೊಟ್ಟಿರ್ತಕ್ಕಂಥ ಕಿರುಕುಳ, ಹಿಂಸೆ ಈ ಪ್ರಾಂತ್ಯದ ಜನರ ಮನದಲ್ಲಿ ಹೋರಾಟದ ಒಂದು ಕಿಚ್ಚನ್ನು ಹಚ್ಚಿಸಿತ್ತು. ಹೀಗಿರುವಾಗ ಭಾರತೀಯರಿಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿತು. ಆದರೆ ಹೈದರಾಬಾದ್ ನಿಜಾಮ್ನಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಖಾನ್ ಜಂಗ್ ಬಹದ್ದೂರ್ ಭಾರತೀಯ ಒಕ್ಕೂಟಕ್ಕೆ ಸೇರ್ಪಡೆ ಆಗಿರಲಿಲ್ಲ, ಅದಕ್ಕೆ ಒಪ್ಪಲು ಸಹ ಇಲ್ಲ. ಆಗ ಭಾರತದ ಮೊದಲ ಗೃಹ ಮಂತ್ರಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿಜಾಮನ ವಿರುದ್ಧ ಆಪರೇಷನ್ ಪೋಲೋ ಅಥವಾ ಪೊಲೀಸ್ ಆ್ಯಕ್ಷನ್ ಆಪರೇಷನ್ ಸ್ಕೂಲ್ ಎಂಬ ಹೆಸರಿನಲ್ಲಿ ಪೊಲೀಸ್ ಕಾರ್ಯಾಚರಣೆ ನಡೆಸಿದಾಗ ನಿಜಾಮನ ಸೈನ್ಯ ಭಾರತಕ್ಕೆ ಶರಣಾಯಿತು. ಇದು ಘಟಿಸಿದ್ದು 1948ರ ಸೆಪ್ಟೆಂಬರ್ 17ರಂದು, ಅಂದರೆ ಈ ದಿನ. ಹೀಗಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ಜನತೆಗೆ ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕು ಸ್ವಾತಂತ್ರ್ಯ ಸಂಭ್ರಮದ ವಿಶೇಷವಾಗಿದೆ ಅಂತ ಹೇಳ್ಬೋದು. 2022ರಲ್ಲಿ ತೀರಾ ಇತ್ತೀಚೆಗಷ್ಟೇ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು. ಈಗ ಇದನ್ನು ಕಲ್ಯಾಣ ಕರ್ನಾಟಕ ಉತ್ಸವವಾಗಿ ಆಚರಿಸಲಾಗ್ತದೆ. 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಕಲ್ಯಾಣ ವಿಶ್ವಕ್ಕೆ ಒಂದು ಮಾದರಿ. ಈ ಸಂಸ್ಕೃತಿಯ ಉಗಮದ ಮೂಲಕ ಅನ್ನ, ಅಕ್ಷರ ದಾಸೋಹದ ನಿಸ್ವಾರ್ಥ ಸೇವೆಯ ಈ ನೆಲ ಎಂದೂ ಸಹ ಬರಡಾಗಬಾರದು. ಕಲ್ಯಾಣ ಕರ್ನಾಟಕ ವಾಸ್ತವದ ನೆಲೆಯಲ್ಲಿ ವಿಮೋಚನೆ ಆಗಬೇಕಾದರೆ ಮುಖ್ಯವಾಗಿ ನೀರಾವರಿ ಯೋಜನೆಗಳನ್ನು ತ್ವರಿತ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಜಾರಿಗೊಳಿಸಬೇಕು. ಆಗ ಕೃಷಿ ತೀವ್ರ ಬೆಳವಣಿಗೆಯನ್ನು ಹೊಂದಿ ಹಸಿರು ವಲಯ ಸೃಷ್ಟಿಯಾಗ್ತದೆ. ಅದೇ ಸಮೃದ್ಧಿಯ ಮೊದಲ ಲಕ್ಷಣ ಅಂತಕ್ಕಂಥದ್ದು ನಮ್ಮಗಳ ಅಭಿಪ್ರಾಯ. ಇದಿಷ್ಟು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಭಾರತ್, ಜೈ ಭುವನೇಶ್ವರಿ.
ನಾಡು ಕನ್ನಡ ನೀ ನೋಡು ಕನ್ನಡ. ನೀವೆಲ್ಲರೂ ಕಲ್ಯಾಣ ಕರ್ನಾಟಕ ಈಗೇನು ವಿಮೋಚನಾ ದಿನಾಚರಣೆಯನ್ನು ಆಚರಿಸ್ತೇವಲ್ಲ, ನಿಮಗಿರೋ ಭಾಗ್ಯ ನಮಗಿರಲಿಲ್ಲ. ಅವಾಗ ಈ ಒಂದು ಕಾರ್ಯಕ್ರಮನೇ ನಮಗಿರಲಿಲ್ಲ. ನೀವು ಪುಣ್ಯವಂತರು ಇದೊಂದು ಆಚರಿಸ್ತೀರಿ ಅಂದ್ರೆ, ಯಾಕಂದ್ರೆ ಇದು ಇತ್ತೀಚೆಗೆ 5 ವರ್ಷದಿಂದ ಈ ಕಡೆಗೆ ಬಂದಿದೆ ಅಂತ ನಮ್ಮ ಸತೀಶ್ ಸರ್ ಹೇಳಿದರು. ನಮಗಿದು ಇರಲೇ ಇಲ್ಲ. ಇವತ್ತು ನಮ್ಮ ಬೀಗರು ಫೋನ್ ಮಾಡಿದ್ರು, ಹಾವೇರಿಗಿದ್ದ, ಇಲ್ರಿ ಇವತ್ತು ನಮ್ಮ ಫ್ಲ್ಯಾಗ್ ಹಾಸ್ಟಿಂಗ್ ಐತಿ, ಬರೋಕ್ಕಾಗಲ್ಲ ಅನ್ನ. ಈಗ ಫ್ಲ್ಯಾಗ್ ಹಾಸ್ಟಿಂಗ್ ರೀ ಅಂತ ನಾವು ಪಾಪ ಅವ್ರಿಗೆ ಗೊತ್ತಾ ಇಲ್ಲ. ಹಾಗಾಗಿ ಈ ಒಂದು 7 ಜಿಲ್ಲೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮನ ಈ ಕಳೆದ 5 ವರ್ಷಗಳಿಂದ ಆಚರಿಸ್ತಾ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಶುಭಾಶಯಗಳು, ಹಾಗೆಯೇ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಕಾರ್ಯಕ್ರಮದ ಅಂತಿಮ ಗಂಟೆಯಲ್ಲಿ ನಾವೆಲ್ಲರೂ ಇದ್ದೀವಿ.